ಕೊಲೆಗೆ ಸಂಚಲನ ರೂಪಿಸಲಾಗಿತ್ತು ಅಂತ ಒಂದು ಅಂಶ ಬೆಳೀತಿದೆ ದಾವಣಗೆರೆ ಗಲಾಟೆಯಲ್ಲಿ. ಇದು ಎಲ್ಲ ಕಡೆ ಈಗ ನಾಗಮಂಗಲದಲ್ಲೂ ಇದೆ. ಇದು ನಾನು ನಿನ್ನೆನೂ ನಿಮ್ಮ ಮುಂದೆ ಮಾತನಾಡ್ತಾ ಹೇಳಿದೆ, 60,000 ಗಣಪತಿಗಳು. ಎಷ್ಟಪ್ಪ 60,000 ಅಂತ ಹಿಂಗೆಲ್ಲ ಮಾತಾಡಿದ್ರಲ್ಲ ಮುಖ್ಯಮಂತ್ರಿಗಳು. ಇದು ಸ್ವಲ್ಪ ನನಗೆ ಹೇಳೋದು ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾಡಬೇಕು. ದಿಸ್ ಈಸ್ ಆಲ್ ವೆರಿ ಸೆನ್ಸಿಟಿವ್ ಮ್ಯಾಟರ್. ನಾಗಮಂಗಲದಲ್ಲಿಯೂ ಸಹಿತ ಭಾಳ PFIದವರು ಮುಸ್ಲಿಂ ಮತಾಂಧ ಶಕ್ತಿಗಳು ತಯಾರಿ ಮಾಡಿಕೊಂಡು ಕಲ್ಲು ಅದೇನದು ಮಚ್ಚು ಎಲ್ಲ ತೊಗೊಂಡು ಹೊರಗೆ ಬಂದಿದ್ದಾರೆ. 2 ಕಡೆ ಆಗಿದೆ. ಸಣ್ಣ ಘಟನೆ. ಮುಖ್ಯಮಂತ್ರಿಗಳು ಹಂಗೆ ಮಾತಾಡ್ತಾರೆ, ಪರಮೇಶ್ವರು ಹಂಗೆ ಮಾತಾಡ್ತಾರೆ. ಅಂದರೆ ಇವರಿಗೆ ಬೇಸಿಕಲಿ ಇದನ್ನು ಐಯರ್ನ್ ಹ್ಯಾಂಡ್ನಿಂದ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತಿಲ್ಲ. ಯಾಕಂದರೆ ಇವರಿಗೆ ವೋಟ್ ಬ್ಯಾಂಕ್ನ ಪಾಲಿಟಿಕ್ಸ್. ಇವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪರಿಣಾಮವಾಗಿ ದಾವಣಗೆರೆಯಲ್ಲಿ CBIದವರು ಮತ್ತೊಬ್ಬರು ಮಾಡಿದರೆ, ಕೇಂದ್ರ ಸರ್ಕಾರ ಮಾಡಿ NIAದವರು ಮಾಡಿಸಿದ್ದಾರೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಅಲ್ಲಿ ಯಾರೋ ಆಫೀಸರ್ಗಳು ಸ್ವಲ್ಪ ವಿಶೇಷವಾದಂಥ ಗಮನ ಕೊಟ್ಟು ಎಲ್ಲ ಅನರ್ಥ ಮಾಡಿ ಧೈರ್ಯದಿಂದ ಚಾರ್ಜ್ ಶೀಟ್ ಹಾಕಿದ್ದಾರೆ. ಬೇರೆ ಕಡೆ ಅದನ್ನು ಮುಚ್ಚಾಗಿದೆ. ನಾಗಮಂಗಲದಲ್ಲಿಯೂ ಹಿಂದೂಗಳ ಅಂಗಡಿಗಳ ಮೇಲೆ ಪೆಟ್ರೋಲ್ ಬಾಂಬ್ ಬೆಸಿತಾರೆ. ಪೆಟ್ರೋಲ್ ಬಾಂಬ್ ಒಂದೇ ದಿವಸಕ್ಕೆ 1 ನಿಮಿಷದಲ್ಲಿ ತಯಾರಾಗತ್ತಂದು. ಇದೆಲ್ಲ ಸಂಗತಿಗಳು ತುಷ್ಟೀಕರಣದ ರಾಜಕಾರಣದ ಒಂದು ಪರಾಕಾಷ್ಠೆಯನ್ನು ಕರ್ನಾಟಕದಲ್ಲಿ ತಲುಪಿದೆ. ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಏನೇನೋ ಬೇಜವಾಬ್ದಾರಿತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಕೊಲೆ ಆಗಿಲ್ಲ, ಏನೂ ಆಗಿಲ್ಲ, ಅದ್ರಾಗ ಹಿಂದೂಗಳ ಹತ್ಯೆಗೆ ಸಂಚಲನ ರೂಪಿಸ್ತಾರೆ ಅಂದ್ರೆ ಸರ್ ಎಷ್ಟು ಧೈರ್ಯ ಅಂತ? ಅಲ್ಲಲ್ಲ, ಈಗ ಕಾಂಗ್ರೆಸ್ಸು ಎಲ್ಲೆಲ್ಲಿ ಅದು ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ, ಕಾಂಗ್ರೆಸ್ ಸ್ವಲ್ಪ ಎಲ್ಲಿ ಪ್ರವೃದ್ಧಮಾನಕ್ಕೆ ಬರ್ತದಲ್ಲ ಅಲ್ಲಿ ಮತಾಂಧ ಶಕ್ತಿಗಳು, ದೇಶದ್ರೋಹಿ ಶಕ್ತಿಗಳಿಗೆ ಒಂದು ರೀತಿ ವಿಶೇಷ ಬೆಂಬಲ ಬಂದಂಗೆ, ವಿಶೇಷ ಶಕ್ತಿ ಬಂದಂಗೆ ಆಗುತ್ತದೆ. ಯಾಕಂದರೆ ಇವ್ರ ಆ್ಯಟಿಟ್ಯೂಡ್ ಹಂಗಿದೆ ಸರ್.